ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅತ್ಯಂತ ಕುತೂಹಲಭರಿತವಾದಂತಹ ವಿಧಾನಸಭಾ ಕ್ಷೇತ್ರ. ಮಾಜಿ ಮುಖ್ಯಮಂತ್ರಿಯ ಮಗ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಯವರು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿರೋದರಿಂದಾಗಿ ಎಲ್ಲರಿಗೂ ಕುತೂಹಲ. ಹೇಗೆ ಮಂಡ್ಯ ಚುನಾವಣೆಯ ಬಗ್ಗೆ ಸುಮಲತಾ ಗೆಲ್ತಾರೋ ಅಥವಾ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಎನ್ನುವಂಥ ಕುತೂಹಲ ಏನಿತ್ತು, ಅದೇ ರೀತಿಯಾದಂಥ ಕುತೂಹಲವನ್ನು ಚನ್ನಪಟ್ಟಣ ಉಪಚುನಾವಣೆ ಸೃಷ್ಟಿ ಮಾಡಿದೆ. ಕಾರಣ 2 ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋತಿರುವಂಥದ್ದು, ಸತತವಾಗಿ 2 ಬಾರಿ ಸೋತಿರುವಂಥದ್ದು. 3ನೆಯ ಬಾರಿ ಯಾದರೂ ಜನ ಅನುಕಂಪದ ಆಧಾರದ ಮೇಲೆ, ದೇವೇಗೌಡ ಕುಟುಂಬದ ಆಧಾರದ ಮೇಲೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳುಹಿಸ್ತಾರೆ ಎನ್ನುವಂಥದ್ದು. ಜೊತೆಗೆ ಚುನಾವಣೆಯ ಕೊನೆಯ ದಿನಗಳಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟಿಂದ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿದೆ ಅಂತೇಳಿ ಏನು ಮಾಧ್ಯಮಗಳು ಬಿಂಬಿಸಿದ್ವು, ಅದು ನಿಜಕ್ಕೂ ಇಂಪ್ಯಾಕ್ಟ್ ಆಗಿ ಚುನಾವಣಾ ಫಲಿತಾಂಶದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬಿದ್ದಿದೆ ಎನ್ನುವಂಥದ್ದು. ಜೊತೆಗೆ ಒಕ್ಕಲಿಗ ಪ್ರಾಬಲ್ಯ ಕ್ಷೇತ್ರವಾಗಿರುವುದರಿಂದಾಗಿ ನಾವೇ ನಿಜವಾದ ಒಕ್ಕಲಿಗ ನಾಯಕರು, ರಾಜಕೀಯ ನಾಯಕರು ಅಂಥೇಳಿ ದೇವೇಗೌಡ ಕುಟುಂಬ ಬಿಂಬಿಸ್ಕೊಂಡು ಬರ್ತಾ ಇರೋ ಹೊತ್ತಲ್ಲಿ, ಜೊತೆಗೆ ಆ ಭಾಗದಲ್ಲಿ DK ಬ್ರದರ್ಸ್ ಎಮರ್ಜ್ ಆಗಿರೋ ಹೊತ್ತಲ್ಲಿ ಎಷ್ಟರ ಮಟ್ಟಿಗೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ, ಕಾಂಗ್ರೆಸ್ನ ಕತೆ ಏನಾಗಬಹುದು ಅಂಥೇಳಿ ನಾವು ಈಗಾಗಲೇ 2 ಚುನಾವಣಾ ಸಮೀಕ್ಷೆಯನ್ನು ನಿಮ್ಮ ಮುಂದಿಟ್ಟಿದ್ವಿ. ಮೊದಲನೆಯ ಚುನಾವಣಾ ಸಮೀಕ್ಷೆ ಇದ್ದಿದ್ದು ಗ್ಯಾರಂಟಿ ಯೋಜನೆಗಳ ಆಧಾರದಲ್ಲಿ, ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ಕಾಂಗ್ರೆಸ್ಗೆ ಯಾವ ರೀತಿಯ ಲಾಭ ಆಗಬಹುದು ಎನ್ನುವಂಥ ಅಂಶವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅದಾದ ಬಳಿಕ ಜಾತಿವಾರು ಲೆಕ್ಕಾಚಾರದ ಆಧಾರದ ಮೇಲೂ ಕೂಡ ಪ್ರತಿಕ್ಷಣ ಡಿಜಿಟಲ್ ಮೀಡಿಯಾ ನಡೆಸಿದಂತಹ ಸಮೀಕ್ಷೆಯನ್ನು ಕೂಡ ಮುಂದಿಟ್ಟಿದ್ವಿ. ಇವತ್ತು ಮತ್ತೊಂದು ಸಮೀಕ್ಷೆಯನ್ನು ಮುಂದಿಡ್ತಾ ಇದ್ವಿ. ಇದು ಪ್ರಮುಖ ಚುನಾವಣಾ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಮಾಡಿರುವಂತಹ ಚುನಾವಣೋತ್ತರ ಸಮೀಕ್ಷೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಇವರು ಕೂಡ ಜಾತಿ ಆಧಾರದಲ್ಲಿ ತಮ್ಮ ಚುನಾವಣಾ ಲೆಕ್ಕಾಚಾರವನ್ನು ಮುಂದಿಟ್ಟಿದ್ದಾರೆ. ಯಾವ ಸಮುದಾಯದ ಮತಗಳು ಎಷ್ಟರ ಮಟ್ಟಿಗೆ, ಎಷ್ಟು ಪ್ರಮಾಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿದ್ದಿದೆ ಮತ್ತು CP ಯೋಗೇಶ್ವರ್ ಅವರಿಗೆ ಬಿದ್ದಿದೆ, ಹಾಗೂ ಇದರಿಂದ ಚನ್ನಪಟ್ಟಣ ಚುನಾವಣಾ ಫಲಿತಾಂಶದ ಮೇಲೆ ಆಗಬಹುದಾದಂತಹ ಪರಿಣಾಮ ಏನು ಅಂಥೇಳಿ. ಒಕ್ಕಲಿಗ ಸಮುದಾಯದ ಮತಗಳು 60,000ದಷ್ಟು ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೀಳಬಹುದು, JDSನ ಅಭ್ಯರ್ಥಿ. 30,000ದಷ್ಟು ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ CP ಯೋಗೇಶ್ವರ್ ಅವರಿಗೆ ಸಿಗುವಂತಹ ಸಾಧ್ಯತೆ ಇದೆ. SC/ST ಮತಗಳ ಪೈಕಿ 12,000 ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿಗಬಹುದು. 23,000 ಮತಗಳು CP ಯೋಗೇಶ್ವರ್ ಅವರಿಗೆ ಸಿಗುವಂಥ ಸಾಧ್ಯತೆಗಳಿವೆ. ಮುಸಲ್ಮಾನ ಮತಗಳು 5,000ದಷ್ಟು ಮತಗಳು JDS ಮತ್ತು STPI ಅಭ್ಯರ್ಥಿಗಳಿಗೆ ಸಿಗುವಂಥ ಸಾಧ್ಯತೆ ಇದೆ. ಅಂದರೆ ಈ 5,000 ಮತ ಏನಿದೆ ಮುಸಲ್ಮಾನ ಮತಗಳು, ಇದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಈ 5,000 ಮತದ ಒಳಗಡೆ ಸಿಗುತ್ತೆ, ಜೊತೆಗೆ STPIಗೂ ಸಿಗುತ್ತೆ ಎನ್ನುವಂಥ ಲೆಕ್ಕಾಚಾರವನ್ನು ಗುರುರಾಜ್ ಅಂಜನ್ ಅವರು ಮುಂದಿಟ್ಟಿರುವಂಥದ್ದು. ಚನ್ನಪಟ್ಟಣದಲ್ಲಿ STPI ಕೂಡ ನೆಲೆ ಊರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಮುಸಲ್ಮಾನ ಮತಗಳಲ್ಲಿ 20,000ದಷ್ಟು ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿ CP ಯೋಗೇಶ್ವರ್ ಅವರಿಗೆ ಸಿಗಬಹುದು. ಕುರುಬಾ ಸಮುದಾಯದ ಮತಗಳ ಪೈಕಿ 2,500 ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿಗುವಂಥ ನಿರೀಕ್ಷೆ ಇದೆ. 4,000 ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿ CP ಯೋಗೇಶ್ವರ್ ಅವರಿಗೆ ಸಿಗುವಂತಹ ಸಾಧ್ಯತೆ ಇದೆ. ಬೆಸ್ತ ಸಮುದಾಯದ ಮತಗಳಲ್ಲಿ 3,000 ಮತಗಳು JDSನ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿಗಬಹುದು. 5,000 ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿ CP ಯೋಗೇಶ್ವರ್ ಅವರಿಗೆ ಸಿಗಬಹುದು. ತಿಗಳ ಸಮುದಾಯದ ಮತಗಳಲ್ಲಿ 4,000 ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿಗಬಹುದು. 5,000 ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿ CP ಯೋಗೇಶ್ವರ್ ಅವರಿಗೆ ಸಿಗುವಂತಹ ಸಾಧ್ಯತೆಗಳಿವೆ. ಇನ್ನು ಇತರೆ ಸಮುದಾಯಗಳ ಮತಗಳಲ್ಲಿ ಒಟ್ಟು 27,500ಕ್ಕೂ ಅಧಿಕ ಏನು ಮತಗಳಿದ್ದಾವೆ, ಚಲಾವಣೆ ಆಗಿದೆ. ಇತರೆ ಸಣ್ಣ ಪುಟ್ಟ ಸಮುದಾಯಗಳು ಸೇರಿದಂತೆ ಇತರೆ ಸಮುದಾಯಗಳ ಮತಗಳಲ್ಲಿ 16,500 ಮತಗಳು CP ಯೋಗೇಶ್ವರ್ ಅವರಿಗೆ ಸಿಗುತ್ತೆ, ನಿಖಿಲ್ ಕುಮಾರಸ್ವಾಮಿಗೆ 11,000 ಮತಗಳು ಸಿಗುತ್ತೆ ಎನ್ನುವಂಥ ಅಂಕಿಅಂಶವನ್ನು ಗುರುರಾಜ್ ಅಂಜನ್ ಅವರು ಮುಂದಿಟ್ಟಿದ್ದಾರೆ. ಸೊ ಗುರುರಾಜ್ ಅಂಜನ್ ಅವರ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ 97,500 ಮತಗಳು ಸಿಗುವಂತಹ ಸಾಧ್ಯತೆ ಇದೆ. CP ಯೋಗೇಶ್ವರ್ ಅವರಿಗೆ 1,03,500 ಮತಗಳು ಸಿಗುವಂತಹ ಸಾಧ್ಯತೆ ಇದೆ. ಅಂದರೆ CP ಯೋಗೇಶ್ವರ್ 6,000 ಮತಗಳಿಂದ
ಚನ್ನಪಟ್ಟಣದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಎನ್ನುವಂಥ ಅಂದಾಜನ್ನು ಗುರ್ರಾಜಂಜನ್ ಅವರು ಮಾಡಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರು 6,000 ಮತಗಳ ಅಂತರದಿಂದ ಸತತ 3ನೆಯ ಸೋಲನ್ನು ಕಾಣಲಿದ್ದಾರೆ ಎನ್ನುವಂಥ ಅಂದಾಜನ್ನು ಗುರ್ರಾಜಂಜನ್ ಅವರು ಮಾಡಿದ್ದಾರೆ. CP ಯೋಗೇಶ್ವರ್ ಅವರು ಮತದಾನ ಮುಗಿದ ಬಳಿಕ ಮಾಧ್ಯಮಗಳ ಮುಂದೆ ಕೊಟ್ಟಂಥ ಪ್ರತಿಕ್ರಿಯೆಯಲ್ಲಿ ಒಂದು ಅಂಶವನ್ನು ಹೇಳಿದ್ದಾರೆ. ಯಾರು 1 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೀತಾರೆ ಅವರು ಗೆಲ್ತಾರೆ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಬಾರಿ ಚನ್ನಪಟ್ಟಣದಲ್ಲಿ ಇದ್ದಿದ್ದು ದ್ವಿಕೋನ ಸ್ಪರ್ಧೆ. JDSನ ನಿಖಿಲ್ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನ CP ಯೋಗೇಶ್ವರ್ ಮಧ್ಯೆ ಮಾತ್ರ ಸ್ಪರ್ಧೆ ಇದ್ದಿದ್ದು. ಸಾಮಾನ್ಯವಾಗಿ ಚನ್ನಪಟ್ಟಣದಲ್ಲಿ ತ್ರಿಕೋನ ಸ್ಪರ್ಧೆ ಆಗ್ತಾ ಇತ್ತು. ಒಂದು JDS, ಎರಡನೆಯದ್ದು CP ಯೋಗೇಶ್ವರ್, ಮೂರನೆಯದ್ದು ಕಾಂಗ್ರೆಸ್ಸು. ಸೊ ಈ ತ್ರಿಕೋನ ಸ್ಪರ್ಧೆಯಲ್ಲಿ ಮತಗಳು ಹಂಚಿ ವಿಭಜನೆ ಆಗ್ತಾ ಇದ್ವು. ಆದರೆ ಈ ಬಾರಿ ದ್ವಿಕೋನ ಸ್ಪರ್ಧೆ ಇದೆ ಚನ್ನಪಟ್ಟಣದಲ್ಲಿ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್. ನಿಖಿಲ್ ಕುಮಾರಸ್ವಾಮಿ ಪರ ಏನು JDSನ ಮತಗಳು, ಅಲ್ಲಿ BJPಯ ಮತಗಳಿಲ್ಲ ಚನ್ನಪಟ್ಟಣದಲ್ಲಿ. CP ಯೋಗೇಶ್ವರ್ ಅವರ ಪರ CP ಯೋಗೇಶ್ವರ್ ಪ್ಲಸ್ ಕಾಂಗ್ರೆಸ್ನ ಮತಗಳು. ಸೊ ಗುರ್ರಾಜಂಜನ್ ಅವರ ಪ್ರಕಾರ 6,000 ಮತಗಳ ಅಂತರದಿಂದ CP ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಗೆಲ್ತಾರೆ. ಅತ್ಯಧಿಕ ಪ್ರಮಾಣದಲ್ಲಿ 60,000ದಷ್ಟು ಒಕ್ಕಲಿಗ ಮತಗಳನ್ನು ಪಡ್ಕೊಂಡ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಇತರೆ ಸಮುದಾಯಗಳ ಮತಗಳನ್ನು ಸೆಳೀಲಿಕ್ಕೆ ವಿಫಲರಾಗಿರುವ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದಲ್ಲಿ ಸೋಲಾಗುತ್ತೆ ಎನ್ನುವಂತಹ ಅಂಶವನ್ನು ಗುರ್ರಾಜಂಜನ್ ಅವರು ಹೇಳಿದ್ದಾರೆ. ಸೊ ಬಿಗ್ ಸಮೀಕ್ಷೆ ಇದು. ಗುರ್ರಾಜಂಜನ್ ಅವರು 2023ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅತ್ಯಂತ ನಿಖರವಾದಂತಹ ಸಮೀಕ್ಷೆಯನ್ನು ಮಾಡಿದಂಥವರು. ತೆಲಂಗಾಣಕ್ಕೆ ನಡೆದಂತಹ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ನಿಖರವಾದಂತಹ ಚುನಾವಣಾ ಸಮೀಕ್ಷೆಯನ್ನು ಮಾಡಿದಂಥವರು. ಹೀಗಾಗಿ ಇವರ ಚನ್ನಪಟ್ಟಣದ ಲೆಕ್ಕಾಚಾರ ಏನಿದೆ ಅದನ್ನು ನಾವು ಟ್ರಸ್ಟ್ ಮಾಡ್ಬೋದು, ಬಿಲೀವ್ ಮಾಡ್ಬೋದು. ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲ್ತಾರೆ 6,000 ಮತಗಳ ಅಂತರದಿಂದ. CP ಯೋಗೇಶ್ವರ್ ಅವರು 2 ಚುನಾವಣೆಗಳ ಬಳಿಕ 3ನೆಯ ಚುನಾವಣೆಯಲ್ಲಿ ಗೆದ್ದು ಮತ್ತೆ ವಿಧಾನಸೌಧಕ್ಕೆ ಪ್ರವೇಶವನ್ನು ಪಡೀತಾರೆ.